ಮಿಷಿನ್ನ ನೀವು ಪರ್ಚೇಸ್ ಮಾಡಿ ಅಂತ ಹೇಳಿದ್ದೀನಿ. ಅವರೇ ಪರ್ಚೇಸ್ ಮಾಡ್ತಾರೆ. ಒಂದೊಂದಕ್ಕೆ 50 ಬೇಕಾ, 20 ಬೇಕಾ, 30 ಬೇಕಾ ಮಿಷಿನ್ನ ಅವರೇ ಪರ್ಚೇಸ್ ಮಾಡ್ತಾರೆ ಕಾರ್ಪೊರೇಷನ್ ಅವರು. ನೀವು ಮಾಡಿ ಆದಷ್ಟು ಜಾಸ್ತಿ ಏರಿಯಾನ ಕವರ್ ಮಾಡಬೇಕು. ಆಮೇಲೆ ಮೂಲೆಗಳನ್ನ ಸ್ವೀಪ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಮಾಡಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದೆ. ಇಷ್ಟು ವಿಚಾರವನ್ನು ಇವತ್ತು ತೀರ್ಮಾನ ಮಾಡಿ ಆದಷ್ಟು ಜಲ್ದಿ ನಮ್ಮ ಈ ರಸ್ತೆ ಏನಿದೆ ಈ ಕೆಲಸಗಳನ್ನೆಲ್ಲ ಈ ಏಪ್ರಿಲ್ ಒಳಗಡೆ ನೀವು ಮುಗಿಸ್ಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟಿದೆ. ಈ ವಿಚಾರದಲ್ಲಿ ನಾನು ಎಲ್ಲರೂ ಕರೆದು ಒಂದು ರಿವ್ಯೂ ಮೀಟಿಂಗನ್ನು ಮಾಡಿದ್ದೇನೆ. BDAದು ಕೆಲವು ಪ್ರಮುಖವಾದ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅದನ್ನು ನಾನು ಇನ್ನೊಂದು 2-3 ದಿನದಲ್ಲೇ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ BDAದು ನಮ್ಮ ಚೇರ್ಮನ್ ಸಮ್ಮುಖದಲ್ಲಿ ನಾವು ನಿಮಗೆ ತಿಳಿಸ್ತೇವೆ. ಕೊಟ್ಟಿದ್ದಾರೆ, ಸುಮಾರು ಜನ ಎಲ್ಲ ಕೊಟ್ಟಿದ್ದಾರೆ. ನಾವು ಅದಕ್ಕೆ 7,000 ಬಂದಿದೆ. ಈಗ ನಾವು ಅದು ಸ್ವಲ್ಪ ಲೇಟ್ ಯಾಕೆ ಆಗ್ತಾ ಇದೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಅವರೆಲ್ಲೋ ಕೊಟ್ಬಿಟ್ಟಿರ್ತಾರೆ, ಯಾವುದೋ ದಾಖಲೆ ಕೊಟ್ಬಿಟ್ಟಿರ್ತಾರೆ. ಅದನ್ನು ಫಸ್ಟು ಇದನ್ನು ನಾವು ರೋಡ್ಗಳು, ಆ ರೋಡ್ ಮುಂದೆ ಗೌರ್ಮೆಂಟ್ ರೋಡ್ ಇದೆಯಾ, ಪ್ರೈವೇಟ್ ರೋಡ್ ಇದೆಯಾ, ಆಮೇಲೆ ಅದಕ್ಕೆ ಅದೇನಂತ GPS ಚೆಕ್ ಮಾಡಬೇಕು. ಇಂಥ ಜಾಗದಲ್ಲಿ ಇಂಥ ದಾಖಲೆ ಇದೆ ಅಂತ ಕರೆಕ್ಟ್ ದಾಖಲೆ ಕೊಡಬೇಕು. ಅದಕ್ಕೆ ನಾವು ಆ ತೀರ್ಮಾನ ಮಾಡಿದ್ದೇವೆ. ನೋಡಪ್ಪ, ಕಾರ್ಪೊರೇಷನ್ ಅಲ್ಲಿ ಒಂದು ರೆವಲ್ಯೂಷನ್ ತರ ಮಾಡಿ ಅವರ ಬಿಲ್ಗಳು ಕೊಟ್ಟಿದ್ದೀವಿ. ಗುತ್ತಿಗೆದಾರರು ಬೇರೆ ಕಡೆ ಮಾತಾಡ್ತಾ ಇರ್ಬೋದು. ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಆ ಸಮಸ್ಯೆ ಇಲ್ಲ. ಆ ಸಮಸ್ಯೆ ನಾವು ಆದಷ್ಟು ಬಗೆಹರಿಸಿದ್ದೀವಿ. ಕೆಲವು ಇಶ್ಯೂಸ್ ಇದೆ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಹೆಚ್ಚು ಕಮ್ಮಿ 90% ಮಾಡ್ತೀವಿ. 10% ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ. ಬೆಂಗಳೂರು ರೋಡ್ ವರ್ಕ್ಸ್ ಅಲ್ಲಿ ಯಾರ್ದು ಪೆಂಡಿಂಗ್ ಇದೆ. ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಮೇಲೆ ಪೆಂಡಿಂಗ್ ಇರ್ಬೋದೇ ಹೊರತು ಬೆಂಗಳೂರು ನಗರದಲ್ಲಿ ಯಾವ ಬಿಲ್ಗೂ ಯಾವ್ದು ಇಲ್ಲ, ಪೆಂಡಿಂಗ್ ಇಲ್ಲ. ನಮ್ದು ಇರೋ ವಿಚಾರ ಹೇಳ್ತಾ ಇದ್ದೀವಿ. ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದೀವಿ, ಅವರು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅದೆಲ್ಲ ಕಂಪ್ಲೀಟ್ ಪ್ರೊಸೀಜರ್ ಆಗ್ತಾ ಇದೆ. ನಾನು ಕೇಳಿಲ್ಲ, ಎಲೆಕ್ಷನ್ ಕಮಿಷನ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡಲಿಲ್ಲ ಅಂತ ಆಕ್ಷನಿಂಗ್ ಮಾಡ್ತಾ ಇದ್ದಾರೆ. You can understand that BBMP also needs the property tax. ಎಲ್ಲರನ್ನ ಒಂದೇ ಚಕ್ರಲ್ಲಿ ಹಾಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ few people may have financial problem also to pay the property tax. No. Property tax is not ಅದೇನು ದೊಡ್ಡ ಸಮಸ್ಯೆ ಇಲ್ಲ. ಅವರು ಕಟ್ಟಬೇಕು. ಬಾಡಿಗೆ ಮಾತ್ರ ತಗೋತಾ ಇದ್ದಾರೆ. ಏಳು ತಿಂಗಳು ಬಾಡಿಗೆ ತಗೋತಾ ಇದ್ದಾರೆ. ಯಾರ ಮನೆಯವ್ರದ್ದು ಸಣ್ಣ ಪಣ್ಣ ಏನಾದ್ರು ಇರ್ಬೋದು ಅಷ್ಟೇ. ಮಿಕ್ಕಿದವರೆಲ್ಲ ಬಾಡಿಗೆ ತಗೋತಾ ಇದ್ದಾರೆ. 80% ಕಮರ್ಷಿಯಲ್ ಪ್ರಾಪರ್ಟಿ 6 to 7 years ಕಟ್ಟಿಲ್ಲ. ಕಮರ್ಷಿಯಲ್ ಪ್ರಾಪರ್ಟಿ ನಾನು ಹೆಸರು ಹೇಳ್ಬಾರ್ದು, ಕೆಲವು XML ಹೇಳಿದಾಗಿದೆ. ಪ್ರಾಪರ್ಟಿ ಟ್ಯಾಕ್ಸೇ ಕಟ್ಟಬೇಡ ಅಂತಂದ್ರೆ ಗೊತ್ತಿಲ್ಲ. ಐ ಡೋಂಟ್ ನೋ ದಿ ಇಂಡಿವಿಜುವಲ್ ನೇಮ್ಸ್, ಗೊತ್ತಿಲ್ಲ ನನಗೆ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಹೆಂಗ್ ನಡೆಸ್ಬೇಕು ನಾವು? ಪ್ರಾಪರ್ಟಿ ಟ್ಯಾಕ್ಸ್ ನ ಬಾಡಿಗೆಗಳು ತಗೊಳ್ತಾ ಇದ್ದಾರೆ, ಕಮರ್ಷಿಯಲ್ ಇಟ್ಕೊಂಡಿದ್ದಾರೆ, ಬಾಡಿಗೆ ತಗೋತಾ ಇದ್ದಾರೆ. ಕೊಡ್ತೀವಿ ಮಾಡಿ, ಅದಕ್ಕೆ ಕೊಟ್ಟಿದ್ವಲ್ಲ ಒನ್ ಟೈಮ್ ಸೆಟಲ್ಮೆಂಟ್. ಒನ್ ಟೈಮ್ ಸೆಟಲ್ಮೆಂಟ್ ಅದೆಲ್ಲ ನಾನು ಆಗಲ್ಲ, ಮಾಡಕ್ಕಾಗಲ್ಲ. ಫಸ್ಟ್ ಟ್ಯಾಕ್ಸ್ ಕಟ್ಟಿದ್ರು. ಇವತ್ತು ಸುಮಾರು 70 ಸ್ವತ್ತುಗಳಿಗೆ ಸಂಬಂಧಪಟ್ಟಂಗೆ ಹರಾಜಾಗಿದೆ. ಕೇವಲ ಒಂದೇ ಒಂದು ಮಾತ್ರ ಬಿಟ್ಟಾಗಿದೆ. ಯಾರು ಹೇಳಿದ್ದು ಜಾಸ್ತಿ ಆಗಿದೆ? ಆಲ್ರೆಡಿ 5 ಆಗಿದೆ. 5 ಲಕ್ಷ ಡಿಡಿ ತಗೊಂಡು ಬಂದು ಕೊಟ್ಟಿದ್ದಾರೆ. ನಾವೀಗ ಹೇಗೆ ಮಾಡ್ತಿರೋದು? 5 lakhs ನೋಡೋಣ, ಇನ್ನ ಸರ್ಕಾರ ಲೆವೆಲ್ ಬರ್ತದೆ. ಅವೆಲ್ಲ ಅಪ್ರೂವಲ್ಗೆ ಫೈಲ್ ಸರ್ಕಾರ ಲೆವೆಲ್ ಬರ್ತದೆ. ನೋಡೋಣ, ಅವ್ರಿಗೆಲ್ಲ
ನಾನು ಈ ಟ್ಯಾಕ್ಸ್ ಕಲೆಕ್ಷನ್ ಮಾಡೋ ವಿಚಾರಕ್ಕೆಲ್ಲ ನಾನು ಇಂಟರ್ಫಿಯರ್ ಆಗಿ ಹೋಗಲ್ಲ. GBI Act rules ಮಾಡಿದ್ದು ಅಧಿಕಾರಿಗಳು. ತಾವು as a politician, you are a very experienced man. ತಾವು ಸ್ವಲ್ಪ humanitarian base ಅಲ್ಲಿ on this ground you have to relook into. No humanity. 7 years ಆದ್ಮೇಲೆ ಹ್ಯೂಮ್ಯಾನಿಟಿ ನಮ್ಗೆ ಇದ್ದೇ ಇದೆ. ಹ್ಯೂಮ್ಯಾನಿಟಿ ಇರೋದಕ್ಕೆ ಫಸ್ಟ್ ಟೈಮ್ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾಡಿ ಅವಕಾಶ ಮಾಡಿಕೊಟ್ಟೆ. ಒನ್ ಸೈಡ್ ಸೆಟಲ್ಮೆಂಟ್ ಅಲ್ಲಿ ಎಷ್ಟು ಬೆನಿಫಿಟ್ ಆಗಿದೆ ಅಂತ ನನಗೆ ಅರಿವಿದೆ. ಆ ಒನ್ ಟೈಮ್ ಸೆಟಲ್ಮೆಂಟ್ ಅವ್ರು ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ನು ಅವ್ರೇನ್ ಮಾಡ್ತಾರೆ? ಅವ್ರು ಕಾರ್ಪೊರೇಷನ್ ಅವ್ರ ಬಿಲ್ಗಳು ಕೊಡ್ಬೇಕು. ಯಾರು ಕೊಡ್ತಾರೆ ಅವ್ರಿಗೆ? ಎಲ್ಲದಕ್ಕೂ ಕೋರ್ಟ್ಗಳಿಗೆ ಹೋಗ್ತಾರೆ, ಎಲ್ಲದಕ್ಕೂ ಹೋಗಿ ಕೋರ್ಟ್ಗಳು ಸ್ಟೇ ತರ್ತಾರೆ, ಎಲ್ಲ ಮಾಡ್ತಾರೆ. ಕಾರ್ಪೊರೇಷನ್ ನಲ್ಲಿ ಪ್ಲಾನ್ ಸ್ಯಾಂಕ್ಷನ್ ತಗೊಂಡವರೆಲ್ಲ 25% ಕಟ್ಟಿಬಿಟ್ಟು 75% ಸ್ಟೇ ತಗೊಂಡು ವಜಾ ಮಾಡಕ್ಕೆ ಯಾವುದೋ ಕಾನೂನು ಹುಡುಕ್ತಾ ಇದ್ದಾರೆ. ಅವನ್ನೆಲ್ಲ ಬಿಟ್ಕೊಂಡು ಕೂತ್ಕೋತೀರಾ? ಒಬ್ರಿಗೂ ಪ್ಲಾನ್ ಕೊಡ್ಬೇಡಿ ಅಂತವ್ರಿಗೆ ಅಂತ ಹೇಳಿದ್ದೀನಿ. ಯಾವ ರಾಜ್ಯದಲ್ಲಿ, ಬೇರೆ ರಾಜ್ಯದಲ್ಲೆಲ್ಲ ಡಬಲ್ ಇದೆ, ನಮ್ಮಲ್ಲೇ ಕಡಿಮೆ. ಅಂಥದ್ರಲ್ಲಿ ಕೆಲವು ಡೆವಲಪರ್ಸ್ ಎಲ್ಲ ದೇ ಆರ್ ಮಿಸ್ಯೂಸಿಂಗ್ ದೇರ್ ಆಫೀಸ್. ಸರ್ ಮಂತ್ರಿ ತುಂಬಾ ಜಾಸ್ತಿ ಇದೆ ಅದು ಅಮೌಂಟ್ ಅಲ್ಲಿ. ಮಾಡಿದ್ದು ಫಸ್ಟ್ ಟೈಮ್. ಸರ್ ಡಿಸೆಂಬರ್ ಸರ್ ನೋಡಿ, ಅಂಡರ್ ದಿ ಸ್ಕೀಮ್ ಇಂಟ್ರೆಸ್ಟ್ ಪೆನಾಲ್ಟಿ ವರ್ ವೇವ್ಡ್ ಫಾರ್ ದೋಸ್ ಹೂ ಕ್ಲಿಯರ್ಡ್ ದರ್ ಪ್ರಿನ್ಸಿಪಲ್ ಟ್ಯಾಕ್ಸ್. 2.6 lakh ಪ್ರಾಪರ್ಟಿ ಓನರ್ಸು ಇದಕ್ಕೆ ಬೆನಿಫಿಟ್ ಆಗಿದೆ, ತಗೊಂಡಿದ್ದಾರೆ. ದಿ ಸ್ಕೀಮ್ ಜನರೇಟೆಡ್ 1200 ಕೋಟಿ ರೂಪಾಯಿ ಬಂತು, ಹಳೇದೆಲ್ಲ ಬಂತು. ಇದು ಒಂದು ಹಿಸ್ಟಾರಿಕ್ ಡಿಸಿಷನ್. ಸೊ ಮುಂದಕ್ಕೆ ಅವರು ಮಾಡ್ಕೋಬೇಕು. All the decisions taken by you are really historic. So what was the suggestion I am trying to give is, ಇನ್ನೊಂದು ಚಾನ್ಸ್ ಕೊಡಿ ಸರ್. You are going for the election year this. ಅವ್ರು ಯಾರನ್ನು ಎಲ್ಲ ಮಾತು ಆಫೀಷಿಯಲ್ಸ್ ನಂಬ್ಕೊಂಡು ಹೋದ್ರು, ಸ್ವಲ್ಪ ಪೊಲಿಟಿಕಲಿ ಎಲೆಕ್ಷನ್ಗೆ ಇದಕ್ಕೂ ಏನು ತಮ್ಮನಿಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಅನುಕೂಲ. ಯಾರು ಬಡವ್ರದ್ದು ಯಾರು ಇಲ್ಲ ಬಿಲ್ಡಿಂಗ್, ಬಡವ್ರದ್ದು ಯಾರು ಬಿಲ್ಡಿಂಗ್ ಇಲ್ಲ. 30-40 ಸೈಟ್ ಅವ್ರದ್ದು ಯಾವ್ದು ಇಲ್ಲ. ಅವ್ರಿಗೆ ತಾವು ಬಜೆಟ್ ಅಲ್ಲಿ ಆಕ್ಚುಲಿ ಯು ಶುಡ್ ಗಿವ್ ದಮ್ ಎಕ್ಸೆಪ್ಷನ್ಸ್ ಆಲ್ಸೋ ಫಾರ್ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ. ಸರ್ ಮಂತ್ರಿ ಮಾಲು 35 ಕೋಟಿಗೆ ಹೆಚ್ಚು ಅಮೌಂಟ್ ಅದು ಉಳಿಸ್ಕೊಂಡಿದೆ. ಆದ್ರೆ ಅಲ್ಲಿ ಸ್ವಲ್ಪ ಕಠಿಣ ಕ್ರಮ ಆಗ್ತಾ ಇದೆ. ಬೇರೆ ಕಡೆ ಯಾರು 8 ಹೇಳಿದ್ರು? crores ಕೊಟ್ಟಿದ್ದಾರೆ ಕೋರ್ಟ್ ಆರ್ಡರ್ ಪ್ರಕಾರ. 4 years ಇಂದ ಇದೆ ಹೇಳ್ತಾರೆ. ಈಗ ಹಾಕ್ಸಿ, ನಾನು ಬೀಗ ಹಾಕ್ಸಿ, ಅವರು 8 ಕೋಟಿ 8 ಕೋಟಿ ಕೊಟ್ಟಿದ್ದಾರೆ. ಕೋರ್ಟ್ ಟೈಮ್ ಕೊಟ್ಟಿದ್ದಾರೆ ಅವರು. ಕೋರ್ಟ್ ಎಷ್ಟಿದೆ ಸರ್ ಬಾಕಿ ಏನು? ಬಾಕಿ ಎಷ್ಟಿದೆ ಸರ್ ಇನ್ನು 20 crores ಇರಬೇಕು. ಕೋರ್ಟ್ 20 ಕೋರ್ಟ್ ಡೈರೆಕ್ಷನ್ ಪ್ರಕಾರ ಕ್ಲೋಸ್ ಆಗಿದ ಮೇಲೆ ಕೋರ್ಟ್ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಕೊಡಬೇಕಂದ್ರೆ ಟೈಮ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ 8 crores ಕಟ್ಟಿಬಿಟ್ಟು ಓಪನ್ ಮಾಡಿದ್ದಾರೆ. ಸರ್ ಮನೆ ಮುಂದೆ ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ದಿದ್ದನ್ನ ತೆಗಿತೀವಿ. ಅದಾದ್ಮೇಲೆ ಮಾತಾಡ್ತೀನಿ ನಾನು. ಇನ್ನೊಂದಿನ ಮಾತಾಡ್ತೀನಿ. ಶಿರಾಟಿ ಶಾಸಕ ಬಿಜೆಪಿ ಚಂದ್ರು ಲಮಾಣಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್, ಲೋಕಾಯುಕ್ತ ಬಳಿ ಬಂದಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಟ್ರ್ಯಾಪ್ ಕೇಸ್ ಆಗಿದೆ ಇದು. ತಪ್ಪಾಗಿದೆ ಸರ್, ಲೋಕಾಯುಕ್ತ. ಐ ಆಮ್ ನಾಟ್ ಅವೇರ್. ನಾನು ನಿಮ್ಮ ಮಾತು ಕಟ್ಕೊಂಡು ಏಕೆ ಮಾತಾಡಲ್ಲ. ಫಸ್ಟ್ ಇನ್ಫಾರ್ಮೇಶನ್ ತಗೊಂಡು ಮಾತಾಡ್ತೀನಿ. ಸೊ ದಿಸ್ ಎ ವೆರಿ ಮೇಜರ್ ಡಿಸಿಷನ್ಸ್ ಹ್ಯಾವ್ ಟೇಕನ್. ಬೆಂಗಳೂರು ನಗರದಲ್ಲಿ ಅವ್ರಿಗೆಲ್ಲ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದ್ದೀನಿ. ನಮ್ಮ ಆಫೀಸರ್ಸ್ಗೆಲ್ಲ, ಎಲ್ಲ ಆಫೀಸರ್ಸು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ. ಸೊ ಜಲ್ದಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಯಾರು ಬರಲಿ, ಪೂಜೆ ಮಾಡಬೇಕು, MLA ಬರಬೇಕು, ಮಂತ್ರಿ ಬರಬೇಕು ಅಂತ ಯಾರು ಕಾಯಬಾರ್ದು. ನಿಮ್ಮ ನೀವು ಕೆಲಸ ಮಾಡಬೇಕು, ಆಮೇಲೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ. ಡೋಂಟ್ ವೇಟ್ ಫಾರ್ ಎನಿ ಇನಾಗ್ರೇಷನ್.